ಇಸ್ಕೊಂಡ್ಬಿಟ್ಟವ್ರೆ ಅಂತ ಹೇಳ್ತಾನೆ. ನೋಡಿ ಸರ್, ಪ್ರೆಸ್ ಮೀಟ್ ಬರೋಕ್ಕಿಂತ ಮುಂಚೆ ದಾಖಲೆ ಇಟ್ಕೊಂಡ್ಬಂದು ಶಿವಕುಮಾರ್ ಯಾವುದೋ ಖಾತೆ ಮಾಡಿ ದುಡ್ಡು ಇಸ್ಕೊಂಡವ್ರೆ, ಯಾವುದೋ ಒಂದು ಆಸರೆ ಲೇಔಟ್ಗೆ ದುಡ್ಡು ಇಸ್ಕೊಂಡವ್ರೆ ಅಂತ ಸಾಬೀತು ಮಾಡಬೇಕು. ಸುಮ್ಮನೆ ಕೂತ್ಕೊಂಡು ಅವನು ರಾತ್ರಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಡ್ತಾನೆ, ಮದ್ಯಪಾನ ಪ್ರಿಯ ಅವನು. ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು 12 ಮಧ್ಯಾಹ್ನ 1 ಗಂಟೆವರೆಗೂ ಮೈಂಡ್ ಇದಿರಲ್ಲ, ಏನ್ ಬೇಕೋ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ. ಸಾಬೀತು ಮಾಡ್ಬೇಕಲ್ವಾ ಸರ್? ಶಿವಕುಮಾರ್ ಯಾವುದೋ ಖಾತೆ ದುಡ್ಡು ಇಸ್ಕೊಂಡ್ಬಿಟ್ಟಾರೆ ನೋಡ್ರಿ, ಖಾತೆ ದುಡ್ಡು ಇಸ್ಕೊಳ್ಳೋರು ಶಿವಣ್ಣ ಅಂತ ಹೇಳಿಸ್ಬೇಕಲ್ವಾ? ಇಲ್ಲಿ ಯಾವುದೋ ಒಂದು ಆಸರೆ ಲೇಔಟ್ ದುಡ್ಡು ಇಸ್ಕೊಂಡ್ಬಿಟ್ಟು ಹೇಳಿಸ್ಬೇಕಲ್ವಾ? ಸುಮ್ಮನೆ ಕುತ್ಕೊಂಡ್ಬಿಟ್ಟು ಐಡಿಯಾ ಅಸೆಂಬ್ಲಿ ಲೇಔಟ್ ಮರ ಕಡಿತಾರೆ, ಸುಮ್ಮನೆ ಮರ ಕಡಿಬೇಕಾಯ್ತು ಸರ್. ಎಲ್ಲ ಸರ್ ಎಲ್ಲ ಹರಾಜ್ ಮಾಡ್ತಾರೆ, ತೆಗಿತಾರೆ. ಹರಾಜ್ ಮಾಡಿದ್ಮೇಲೆ ನಾವು ಕೆಲಸ ಮಾಡ್ತೀವಿ. ಎಲ್ಲಿ ಮರಗಳಿಂದ ಕೆಲಸ ಮಾಡ್ತಾ ಇದೀವಿ. ಐಡಿಯಾ ಅಸೆಂಬ್ಲಿ ಡೆವಲಪ್ ಮಾಡಕ್ಕೆ ಅವ್ರ ಮಾಜಿ ಶಾಸಕರಿದ್ದಾಗ ಬಡ್ಕೊಂಡು ಯಾಕೆ ಹರಾಜ್ ಮಾಡಲಿಲ್ಲ? ಹರಾಜ್ ಮಾಡ್ಬಿಟ್ಟು ಯಾಕೆ ಡೆವಲಪ್ಮೆಂಟ್ ಮಾಡಿಲ್ಲ ಮಾಗಡಿ? ಇವತ್ತು ಬಾಳೆಹಣ್ಣ ಅದನ್ನ ಹರಾಜ್ ಮಾಡಿ ಡೆವಲಪ್ ಮಾಡಬೇಕು ಅಂತೇಳಿ ಆ ಲೇಔಟ್ ಡೆವಲಪ್ ಆಗ್ತದೆ. ಆ ದುಡ್ಡಲ್ಲಿ ಮಾಡಿ ತಂದು ಮುನ್ಸಿಪಲ್ ಮಾರ್ಕೆಟ್ ಅಲ್ಲಿ ಅಂಗಡಿ ಕಟ್ಬಿಟ್ಟು ಸೋರ್ಸ್ ಬರಂಗ್ ಕುರ್ಸಂಗ್ ಮಾಡೋಣ ಅಂತ ಮಾಡ್ತವ್ರೆ. ನಾವು ಮಂಜಣ್ಣ MLA ಆಗಿದೆ ಕೇಳ್ದಪ್ಪ, ಮಾಡೋಣ ಹರಾಜ್ ಮಾಡೋಣ, 50 ಕೋಟಿ ದುಡ್ಡು ಬರ್ತದೆ. ಯಾಕೆ ಮಾಡಿಲ್ಲ ಮಂಜಣ್ಣ ನೀನು? ಯಾಕೆ ಇವ್ರು ಹೇಳಿಲ್ಲ? ಕೌನ್ಸಿಲರ್ಗಳು ಇದ್ರಲ್ಲ, ಮಾಡೋಣ ಹರಾಜು ಅಂತ. 20 ವರ್ಷ ಆಗಿದ್ದಾರೆ ಹರಾಜ್ ಮಾಡೋದನ್ನ. ಅದನ್ನ ಡೆವಲಪ್ಮೆಂಟ್ ಮಾಡೋದು ಇವ್ರಿಗೆ ಇಷ್ಟ ಇಲ್ಲ. ಏಕೆ ಕುಮಾರಣ್ಣ? ಆಯ್ತಾ? ಈಗ ರಮೇಶ್ ಬಗ್ಗೆ ಮಾತಾಡಕ್ ಹೋಗಲ್ಲ. ಅವ್ನ ಯಾವ್ದಾದ್ರು ಡಾಕ್ಯುಮೆಂಟ್ ಕೊಡ್ಲಿ, ಕೇಳಿ ಅವ್ನ ಡಾಕ್ಯುಮೆಂಟ್ ಕೊಡ್ಲಿ. 9 ವರ್ಷ ಅವ್ರ ಅಕ್ಕನಿಗೆ, ರಮೇಶ್ ಅವ್ರ ಅಕ್ಕನಿಗೆ 9 ವರ್ಷಕ್ಕೆ ಹಕ್ಕುಪತ್ರ ಕೊಟ್ಟವ್ರೆ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಕಡೆ ಒಂದು ನಿವೇಶನ ಕೊಟ್ಟವ್ರೆ. 9 ವರ್ಷಕ್ಕೆ ಯಾರಾದ್ರೂ ಹಕ್ಕುಪತ್ರ ಕೊಡ್ತಾರ ಸರ್? 9 ವರ್ಷಕ್ಕೆ ಯಾರಾದ್ರೂ ಆಶ್ರಯ ಯೋಜನೆ ಹಕ್ಕುಪತ್ರ ಕೊಡ್ತಾರ? ಅವ್ರ ಅಕ್ಕನಿಗೆ ಹಕ್ಕುಪತ್ರ ಕೊಟ್ಟವ್ರೆ. ಫೇಕ್ ಮಾಡ್ಕೊಂಡು ಇವತ್ತು ಖಾತೆ ಮಾಡ್ಕೊಂಡು ಇವತ್ತು ಸುಮಾರು ಪುರಸಭೆ ಆಸ್ತಿ 30-40 ಸೈಟ್ ಇವತ್ತು 40 ಲಕ್ಷಕ್ಕೆ ಹೋಗ್ತದೆ ಕೋಆಪರೇಟಿವ್ ಬ್ಯಾಂಕ್ ಅಂತ ಕಡೆ. ಅದನ್ನ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡು ಖಾತೆ ಮಾಡ್ಕೊಂಡು ಮನೆ ಕಟ್ಕೊಂಡು ವಾಸ ಮಾಡ್ತಿರೋದು ಅವ್ರ ಅಕ್ಕ. ರಮೇಶ ಆರೋಪ ಮಾಡೋದಲ್ಲ, ಅವ್ರ ಅಕ್ಕ ಶಿವಕುಮಾರ್ ಅಲ್ಲ. ನಾನ್ ಬೇಕಾದ್ರೆ ಸಾಬೀತು ಮಾಡ್ತೀನಿ, ಡಾಕ್ಯುಮೆಂಟ್ ಕೊಡ್ತೀನಿ, ಡಾಕ್ಯುಮೆಂಟ್ ಮಾಧ್ಯಮದವ್ರಿಗೂ ಕೊಡ್ತೀನಿ, ಚೀಫ್ ಆಫೀಸರ್ಗೂ ಕೊಡ್ತೀನಿ, DC ಅವ್ರಿಗೆ ಕೊಡ್ತೀನಿ, ಖಾತೆ ವಜಾ ಮಾಡಿಸಿ ಅದನ್ನ ಹ್ಯಾಂಡ್ ಓವರ್ ಪುರಸಭೆಗೆ ಹ್ಯಾಂಡ್ ಓವರ್ ಮಾಡಿಸ್ತೀನಿ. ನಾನು ತಾಕತ್ತಿದ್ರೆ, ಅವ್ನು ತಾಕತ್ತಿದ್ರೆ ಯಾರ ಹತ್ರ ಕಾಸಿಸ್ಕೊಡೋದು ಬಂದು ಹೇಳಿಸ್ತೀನಿ. ದಾಖಲೆ ಕೊಡ್ತೀವಿ ಅಂತ ಹೇಳಿ ಸರ್ ನಿಮ್ಮಲ್ಲಿ ಕೊಡ್ಬೇಕಲ್ವ ಸರ್? ನಾನು ಕೊಡ್ತೀನಿ ದಾಖಲೆ. ಅವ್ರ ಅಕ್ಕಂದು 9 ವರ್ಷಕ್ಕೆ ಆಶ್ರಯ ಸೇವೆ ಸೈಟ್ ನ ಬೋಗಸ್ ಮಾಡಿ ಖಾತೆ ಮಾಡ್ಕೊಂಡು ಮನೆ ಕಟ್ಕೊಂಡು ವಾಸ ಮಾಡ್ತಾರೆ ಅನ್ನೋದು ನಾನು ಕೊಡ್ತೀನಿ, ಡಾಕ್ಯುಮೆಂಟ್ ಸಮೇತ ಕೊಡ್ತೀನಿ. ಅವ್ರಿಗೆ ಹಕ್ಕುಪತ್ರ ಯಾವಾಗ ಕೊಟ್ಟರು, ಅವ್ರ ಏಜ್ ಪ್ರೂಫ್ ಏನು, ಯಾವ ಖಾತೆ ಮಾಡಿದ್ರು, ಯಾವ ಆಸ್ತಿ ಅದು ಎಲ್ಲ ಕೊಡ್ತೀನಿ.